ಈ ಸ್ಟೆಬಿಲೈಸರು ಫಂಕ್ಷನ್ನು ಹೇಗೆ ಮಾಡುತ್ತೆ ಕೆಲವೊಬ್ರು ತಿಳ್ಕೊಬೋದು. ಸ್ಟೆಬಿಲೈಸರ್ ಹಾಕಿಬಿಟ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟು ಫುಲ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಅನ್ಕೋಬೋದು. ಅದು ಫುಲ್ ಪ್ರೊಟೆಕ್ಷನ್ ಸಿಗಲ್ಲ. ಅಂದರೆ 30 ವೋಲ್ಟ್ಸು ಇಲ್ಲ 40 ವೋಲ್ಟ್ಸು ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಮಾಡೋದು ಈ ಥರದ್ದು ಡಿಲೇ ಟೈಮು ಇಷ್ಟು ಬಿಟ್ಟರೆ ಇದರಲ್ಲಿ ಓವರ್ಲೋಡ್ ಕಟ್ ಆಫು ಅಂದರೆ ಓವರ್ ಕರೆಂಟ್ ಕಟ್ ಆಫು ಈ ಥರದ್ದು ಏನಿರಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಸರ್ಜ್ ವೋಲ್ಟೇಜ್ ಫೀಡ್ ಆಯಿತು ಅಂತ ಅಂದರೆ ಸ್ಟೆಬಿಲೈಸರ್ಗೆ ಆಗಲಿ ಯಾವುದಕ್ಕೆ ಆಗಲಿ ಸರ್ಜ್ ವೋಲ್ಟೇಜ್ ಫೀಡ್ ಆಯಿತು ಅಂದರೆ ಸರ್ಜ್ ವೋಲ್ಟೇಜ್ ಮೀನ್ಸ್ ಈಗ ಸಿಡಿಲು ಆಗಿರ್ಬೋದು, ಇಲ್ಲ ಇಮ್ಮಿಡಿಯೇಟಾಗಿ 440 ಇಲ್ಲ 440ಗಿಂತ ಜಾಸ್ತಿ ವೋಲ್ಟೇಜು ಫೀಡ್ ಆಯಿತು ಅಂತ ಅಂದರೆ ಈ ಸ್ಟೆಬಿಲೈಸರ್ಗಳು ಕಟ್ ಆಫ್ ಮಾಡೋದಕ್ಕಿಂತ ಮುಂಚೆನೇ ನಾವು ಏನೇನು ಕನೆಕ್ಟ್ ಮಾಡಿರ್ತೀವಿ LED TVಗಳೇ ಆಗ್ಬೋದು ಇಲ್ಲ ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟೇ ಆಗ್ಬೋದು, ಆ ಇನ್ಸ್ಟೆಂಟಲ್ಲಿ ಅದಕ್ಕೆ ಎಫೆಕ್ಟ್ ಆಗೇ ಆಗ್ತದೆ, ಅದಂತೂ ಹಾಳಾಗ್ತದೆ. ಕಾರಣ ಏನಂದರೆ ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟು ಉದಾಹರಣೆಗೆ ಮಾಸ್ಫೆಟ್ಗಳೇ ಮಾಸ್ಫೆಟ್ ಕಂಟ್ರೋಲಿಂಗ್ ಡಿವೈಸ್ಗಳೇ ಆಗಿರ್ಬೋದು, ICಗಳೇ ಆಗಿರ್ಬೋದು, ಆ ಇನ್ಸ್ಟೆಂಟಲ್ಲಿ ಇನ್ನು ಮಿಲಿ ಸೆಕೆಂಡ್ಸಲ್ಲಿ ಅದಕ್ಕೆ ವೋಲ್ಟೇಜ್ ಫೀಡ್ ಆಯಿತು ಅಂದರೆ ಅವು 100% ಮಾಲ್ ಫಂಕ್ಷನಿಂಗ್ ಆಗ್ತವೆ, ಹೋಗ್ತವೆ. ಆ ಇನ್ಸ್ಟೆಂಟಲ್ಲಿ ಇದ್ದು ಸ್ಟೆಬಿಲೈಸರ್ಗಳು ಇಮ್ಮಿಡಿಯೇಟಾಗಿ ಕಟ್ ಆಫ್ ಆಗೋದಕ್ಕೆ ಮುಂಚೆನೇ ನಮ್ಮ ಈ ಸ್ಟೆಬಿಲೈಸರ್ ಮುಖಾಂತರ ಏನೇನು ಕನೆಕ್ಟ್ ಮಾಡಿರ್ತೀವಿ ಆ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ಎಫೆಕ್ಟ್ ಬೀರುತ್ತೆ. ಯಾಕೆ ಅಂದರೆ ಪ್ರತಿ ಸ್ಟೆಬಿಲೈಸರನ್ನು ಇದನ್ನು ಕಟ್ ಆಫ್ ಮಾಡೋದಕ್ಕೆ ಇಲ್ಲ ರಿಲೇ ಆಪ್ರೇಟ್ ಆಗೋದಕ್ಕೆ ಸೆಕೆಂಡ್ಸ್ ಅಂತ ತಗೊಳುತ್ತೆ. ಆ ಸೆಕೆಂಡ್ಸ್ಗಿಂತ ಮುಂಚೆನೇ ನಾವು ಏನು ಕನೆಕ್ಟ್ ಮಾಡ್ತೀವಿ ಆ ಡಿವೈಸ್ಗಳು ಹೋಗ್ತವೆ. ಏನೇ ನಾವು ಯೂಸ್ ಮಾಡಿದ್ರು ಸರ್ಜ್ ವೋಲ್ಟೇಜಿಂದ ಆ ಸರ್ಜ್ ವೋಲ್ಟೇಜ್ ಎಫೆಕ್ಟ್ನ ಹೈ ವೋಲ್ಟೇಜ್ ಎಫೆಕ್ಟ್ನ ಇಮ್ಮಿಡಿಯೇಟಾಗಿ ಸಡನ್ನಾಗಿ ಹೈ ವೋಲ್ಟೇಜ್ ಆಗೋದು 1500 ಆ ಥರದ್ದು ಅಂತ ಇದನ್ನು ಯಾವುದೇ ಒಂದು ಇದನ್ನು ತಡೆಯೋಕ್ಕಾಗಲ್ಲ. ಆ ಟೈಮಲ್ಲಿ ಹೋಗ್ತಾಯಿವಿ. ಇವ್ರದ್ದು ಏನಿದ್ರು ಜಸ್ಟ್ ಡಿಲೇ ಟೈಮು ಜೊತೆಗೆ 10 ಇಲ್ಲ 20-30 ವೋಲ್ಟೇಜು ಇಲ್ಲ 40 ವೋಲ್ಟೇಜ್ ಸ್ಟೆಪ್ ಅಪ್ ಸ್ಟೆಪ್ ಡೌನು ಆ ಥರದ್ದು ಅಷ್ಟೇ. ಓವರ್ ಕರೆಂಟ್ ಪ್ರೊಟೆಕ್ಷನ್ ಇರಲ್ಲ, ಇವರಲ್ಲಿ ಏನಿರಲ್ಲ. ಮಾಮೂಲಿ ಡಿಲೇ ಟೈಮು 30 ವೋಲ್ಟ್ಸ್ 40 ವೋಲ್ಟ್ಸ್ ಸ್ಟೆಪ್ ಅಪ್ ಸ್ಟೆಪ್ ಡೌನು ಅಷ್ಟೇ ಫಂಕ್ಷನ್ ಇರುತ್ತೆ. ಅದು ಬಿಟ್ಟರೆ ಸರ್ಜ್ ವೋಲ್ಟೇಜಿಂದ ರಕ್ಷಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರ್ಜ್ ವೋಲ್ಟೇಜ್ಗೆ ಅವು ಎಲೆಕ್ಟ್ರಾನಿಕ್ ಕಾಂಪೊನೆಂಟು ಹಾಳಾಗೆ ಆಗ್ತವೆ.